ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ನವೀನ್ ರಿಚ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಬಿಂದಾಸ್ ಮಾತು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರನ್ನೂ ಕರ್ಕೊಂಬಂದಿದ್ದೀನಿ ನಮ್ಮ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವ ಶ್ವೇತ ಕ್ಷೇತ್ರ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ದೇಶದ ನಾನಾ ಭಾಗಗಳಿಂದ ಭಕ್ತರು ಬರುತ್ತಿರ್ತಾರೆ. 1988ರಲ್ಲಿ ದಿವಂಗತ ವೇದ ಬ್ರಹ್ಮ ರಾಮು ಶಾಸ್ತ್ರಿ ಅವರಿಂದ ಈ ದೇವಸ್ಥಾನ ಸ್ಥಾಪಿಸಲ್ಪಟ್ಟಿದೆ. ಇದು ಬಹುದೇವತಾ ಸಂಕೀರ್ಣ. ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯೇ ಪ್ರಧಾನ ದೇವತೆ. ಈ ದೇವಸ್ಥಾನದಲ್ಲಿ ನೊಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು, ದುಃಖ ದುಮ್ಮಾನಗಳನ್ನು ಭಗವತಿ ನಿವಾರಿಸಿ ಅವರು ತಿಳಿ ಮನಸ್ಸಿನಿಂದ ಹಿಂತಿರುಗುವಂತೆ ಮಾಡುತ್ತಾಳೆ. ಇದಕ್ಕಾಗಿ ಈ ಕ್ಷೇತ್ರಕ್ಕೆ ಶ್ವೇತ ಕ್ಷೇತ್ರ ಎಂಬ ಹೆಸರು ಬಂದಿದೆ. ಇಲ್ಲಿ ಧ್ವಜಸ್ತಂಭ ಬಹಳ ಪ್ರಮುಖವಾದದ್ದು. ದೇವಾಲಯ ಪ್ರವೇಶವಾದ ಕೂಡಲೇ ಇಲ್ಲಿಂದ ದೇವಿಗೆ ನಮಸ್ಕಾರ ಮಾಡಬೇಕು. ಧ್ವಜಸ್ತಂಭದ ಪಕ್ಕ ರಾಹುಕಾಲದ ದೇವಿ ಮತ್ತು ದೇವಿಯ ಮುಂದೆ ಒಂದು ಉದ್ದನೆಯ ಕಲ್ಲು ಹಾಸು ಇದೆ. ಇಲ್ಲಿ ನಿಂಬೆ ಹಣ್ಣಿನ ದೀಪಗಳನ್ನು ತಟ್ಟೆಯಲ್ಲಿ ಇಟ್ಟು ಹಚ್ಚುವುದು ಒಂದು ವಿಶೇಷ. ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ಚಕ್ರ ಹಾಗೂ ಸಪ್ತ ಮಾತೃಕ ದೇವರುಗಳ ಸಮಕ್ಷದಲ್ಲಿ ಈ ದೀಪಾರಾಧನೆ ಮಾಡುವುದರಿಂದ ಭಕ್ತರ ಅಭೀಷ್ಟಗಳು ತಪ್ಪದೆ ನೆರವೇರುತ್ತದೆ ಎಂಬ ಪ್ರತೀತಿ ಇದೆ. ಈ ಕ್ಷೇತ್ರದಲ್ಲಿ ಪ್ರತಿದಿನ ವೇದಘೋಷ, ಮಂಗಳವಾದ್ಯಗಳೊಡನೆ ದೀಪಾರಾಧನೆ, ಸುಪ್ರಭಾತ ನಡೆಯುತ್ತದೆ. ಆಯಾ ಮಾಸದಲ್ಲಿ ಬರುವ ಸಂಕಷ್ಟಹರ ಗಣಪತಿ, ಷಷ್ಠಿ ಪ್ರದೋಷ ಪೂಜೆ, ಅಮಾವಾಸ್ಯೆ ಪೂಜೆ, ಪ್ರತ್ಯಂಗಿರ ಹೋಮ, ರಾಹುದೋಷ ನಿವಾರಣೆ, ಸತ್ಯನಾರಾಯಣ ಪೂಜೆ ಇತ್ಯಾದಿ ದೇವತಾ ಕಾರ್ಯಗಳನ್ನು ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿ ಹುಣ್ಣಿಮೆಯಲ್ಲಿ ಬೆಳ್ಳಿ ಕವಚ ಹಾಕಿರುವ 108 ಶಂಖಗಳಿಂದ ದೇವಿಗೆ ಅಭಿಷೇಕ, ಆರಾಧನೆ ಮಾಡಿ ತೀರ್ಥವನ್ನು ವಿನಿಯೋಗಿಸುತ್ತಾರೆ. ಹಾಗೆ ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರಗಳಂದು ರಾಹುಕಾಲದ ಸಮಯದಲ್ಲಿ ಮಹಾಭಿಷೇಕ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ನಡೆಯುತ್ತದೆ. ಮತ್ತು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕಾಲಭೈರವ ಹೋಮ ಮಾಡುತ್ತಾರೆ. ಇದರಿಂದ ಮನಕ್ಲೇಶಗಳು, ಬಾಲಗ್ರಹ ಇತ್ಯಾದಿ ದೋಷಗಳು ದೂರವಾಗುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸನ್ನಿಧಾನದಲ್ಲಿ ದೇವರಿಗೆ ಪ್ರತಿ ಶನಿವಾರ ಅಭಿಷೇಕ, ಮಂಗಳಾರತಿ ಇರುತ್ತದೆ. ವೈಕುಂಠ ಏಕಾದಶಿ ಎಂದು ವಿಶೇಷ ಅಲಂಕಾರ ನಡೆಯುತ್ತದೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಚತುರ್ವೇದ ಪಾರಾಯಣ ನಡೆಯುತ್ತದೆ. ಯಕ್ಷ ಮತ್ತು ಯಕ್ಷಿಣಿಯರು ಹಿಮಾಲಯದ ಅಲಕ ರಾಜ್ಯದ ಐಶ್ವರ್ಯಾಧಿಪತಿ ಕುಬೇರನ ಸೇವಕರು. ಇವರಿಬ್ಬರು ಭೂಗರ್ಭದಲ್ಲಿರುವ ಐಶ್ವರ್ಯವನ್ನು ಕಾಪಾಡಿ ರಕ್ಷಿಸುವವರು. ಹಾಗೆ ಇವರಿಗೆ ಪರೋಪಕಾರ ಮಾಡುವುದೇ ಗುರಿಯಾಗಿರುತ್ತದೆ. ದೇವಿಯ ಭಕ್ತರ ನ್ಯಾಯವಾದ ಕೋರಿಕೆಗಳನ್ನು ಈಡೇರಿಸಲು ಇವರು ಸದಾ ಸಿದ್ಧರಾಗಿರುತ್ತಾರೆ. ಶ್ರೀ ಶಕ್ತಿ ದೇವಿ ಯಕ್ಷಿಣಿಯಲ್ಲಿ ಆಸಕ್ತ ಭಕ್ತರಿಗೆ ತಮ್ಮ ಕೋರಿಕೆಗಳನ್ನು ಲಿಖಿತ ಮೂಲಕ ಅರಿಕೆ ಮಾಡಿಕೊಳ್ಳಲು ಒಂದು ಹಳದಿ ಬಣ್ಣದ ಚೀಟಿಯನ್ನು ಕೊಡಲಾಗುವುದು. ಹಳದಿ ಮಂಗಳಪ್ರದ ಮತ್ತು ಶುಭಕರ. ಇದರಲ್ಲಿ ಕೋರಿಕೆ ಬರೆದು ಯಕ್ಷಿಣಿಯ ಕೈಗೆ ಕಟ್ಟಬೇಕು. ಯಕ್ಷಿಣಿಯು ಭಕ್ತರ ಅಹವಾಲವನ್ನು ದೇವಿಗೆ ಹರುಹಿ ಅನುಗ್ರಹಿಸಲು ಪ್ರಾರ್ಥಿಸುತ್ತಾಳೆ. ನಂತರ ಭಕ್ತರು ಯಥಾಶಕ್ತಿ ದೇವಿಗೆ ಸೇವೆ ಮಾಡಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಅಂದಾಗೆ ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟು ನನ್ನ ಕೈಲಾಗಿದ್ದಷ್ಟು ಹೇಳಿದ್ದೀನಿ. ನಾನು ಈ ವಿಡಿಯೋನ ನಿಮಗೋಸ್ಕರನೇ ಮಾಡಿರೋದು. ಈ ದಿನ ವರ್ಷದ ಕೊನೆಯ ಅಮಾವಾಸ್ಯೆ ಪೂಜೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇಡೀ ದಿನ ದೇವಸ್ಥಾನದಲ್ಲಿ ತಾಯಿಗೆ ಮಾಡೋ ಸೇವೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟು ಶೇರ್ ಮಾಡಿ. ತಾಯಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಆಶೀರ್ವಾದ ನನಗೂ ಮತ್ತು ನಿಮಗೂ ಎಲ್ಲರಿಗೂ ಸಿಗಲಿ ಅಂತ ಬಯಸ್ತೀನಿ.
ನಮ್ಮ ಹೆಸರು ಗಣೇಶನ್. ನಾನೊಂದು 10 years ಆಗಿ ಈ ಟೆಂಪಲ್ಗೆ ಬರ್ತಾ ಇದ್ದೀವಿ. ನಾನು ಆಲ್ಮೋಸ್ಟ್ ಡೈಲಿ ಬರ್ತಾ ಇದ್ದೀವಿ. ನಾನು ಡೈಲಿ ನಮ್ಮ ವರ್ಕೇ ಇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಮಾಡ್ತಾ ಇದ್ದೀವಿ. ಡೈಲಿ ಒಂದ್ಸರಿ ಇಲ್ಲಿ ಬಂದು ನೋಡ್ಬಿಟ್ಟು ಅಂದರೆ ನಮಗೆಲ್ಲ ಕೆಲಸಗಳು ಪ್ರಾಪರ್ ಆಗತ್ತೆ ಅಂದರೆ ಒಂದು ನಂಬಿಕೆ. ನಾನು ಇಲ್ಲಿ ಬಂದು ಡೆರಗುಲಗೆ ಬರಾದ್ಮೇಲೆ ಇಲ್ಲೇ ವಿದ್ಯಾರಣ್ಯಪುರ ನಾನು ಒಂದು ಮನೆ ತಗೊಂಡೆ. ನಮ್ಮ ಕೆಲಸ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇವ್ರ ದೇವಿಗೆ ತುಂಬ ಶಕ್ತಿ ಇದೆ. ಇಲ್ಲೇ ಬಂದು ಡೈಲಿ ಪ್ರಾರ್ಥನೆ ಮಾಡೋರಿಗೂ ಎಲ್ಲ ಪ್ರಾರ್ಥನೆಗಳು ಡೆಫಿನೆಟ್ ಆಗಿ ಪೂರ್ತಿ ಆಗುತ್ತೆ. ಅದು ಎಜುಕೇಷನ್ ಬಗ್ಗೆ ಇರ್ಬೋದು, ಜಾಬ್ ಬಗ್ಗೆ ಇರ್ಬೋದು, ಕೆಲವೊಬ್ರಿಗೂ ಹುಷಾರಿಲ್ಲ, ಎಲ್ಲ ಕ್ಲಿಯರ್ ಆಗುತ್ತೆ. ಡೆಫಿನೆಟ್ ಆಗಿ ರೆಗ್ಯುಲರ್ ಆಗಿ ಬನ್ನಿ. ನಾನು ವಿಜಯಲಕ್ಷ್ಮಿ. ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ 30 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ 500 ಇದ್ದಾಗಿಂದ ನಾನು ಬರ್ತಾ ಇದ್ದೀನಿ. ಮಕ್ಕಳ ಎಲ್ಲ ಆಗಿದೆ, ಅದರಿಂದ ನಾನು 30 ವರ್ಷದಿಂದ ಬಿಡದೆ ತಿಂಗಳಿಗೊಂದ್ಸಲಿನೋ ಇಲ್ಲ ಯಾವಾಗಲೂ ಒಂದ್ಸಲಿ ಬಂದು ಇಲ್ಲಿ ವಿಸಿಟಿಂಗ್ ಕೊಟ್ಟು ಹೋಗ್ತೀನಿ. ಅಮ್ಮನ ದರ್ಶನ ಮಾಡಿಬಿಟ್ಟೆ ಹೋಗ್ತೀನಿ. ಅದರಿಂದ ಎಲ್ಲ ಒಳ್ಳೇದಾಗಿದೆ. ನಿಮಗೂ ಎಲ್ಲ ಒಳ್ಳೇದಾಗುತ್ತೆ, ಬನ್ನಿ ಅಂತ ಕೇಳ್ತೀನಿ. ನಮ್ಮ ಹೆಸರು ಶಿವಮೂರ್ತಿ ಅಂತ. ಇಲ್ಲಿ 30 ವರ್ಷದಿಂದ ಇಲ್ಲಿ ನಾವು ವಾದ್ಯ ನುಡಿಸ್ತಾ ಇದ್ದೀವಿ. ನಾನು ನುಡಿಸೋ ಡೋಲ್ ನುಡಿಸೋದು. ನಮಗೆ ಇಲ್ಲಿ ನಾವು ಬಂದಾಗ ನಮಗೆ ಏನೂ ಇರಲಿಲ್ಲ. ಈ ತಾಯಿ ಸೇವೆಗೆ ಬಂದಮೇಲೆ ನಾವೆಲ್ಲ ಚೆನ್ನಾಗಿದ್ವಿ. ಮಕ್ಕಳೆಲ್ಲ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದೀವಿ. ಇಲ್ಲಿ ಬಂದವ್ರಿಗೆಲ್ಲರಿಗೂ ಒಳ್ಳೇದೇ ಆಗಿದೆ. ನಮ್ಗೆ ಎಲ್ಲೇ ಹೋದ್ರೂ ಕೂಡ ಚೆನ್ನಾಗಿ ಕೇಳ್ತಾರೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಅಂತ. ಆ ತಾಯಿ ದೇವಸ್ಥಾನಕ್ಕೆ ಬಂದು ನಾವೆಲ್ಲ ಚೆನ್ನಾಗಿ ಆಗಿದ್ದೀವಿ ಅಂತ ಪ್ರತಿಯೊಬ್ಬರು ನಮ್ಗೆ ಎಲ್ಲೋದ್ರೂ ಕೂಡ ನಮ್ಮನ್ನು ಕೇಳ್ತಾ ಇರ್ತಾರೆ. ಎಲ್ಲ ಮದುವೆ ಪ್ರೋಗ್ರಾಮ್ಗೆ ಹೋದಾಗೆಲ್ಲನೂ ನಮ್ಮನ್ನ ಕೇಳ್ತಾರೆ, ಆ ತಾಯಿ ದೇವಸ್ಥಾನಕ್ಕೆ ಬಂದೇವು, ನಮ್ಗೆ ಹಿಂಗೆ ಒಳ್ಳೇದಾಗಿದೆ, ಹಿಂಗೆ ಅಲ್ಲಿ ಬಂದು ಅಭಿಷೇಕ ಮಾಡಿಸಿದಕ್ಕೆ ನಮ್ಗೆ ಹಿಂಗೆ ಒಳ್ಳೇದಾಗಿದೆ ಅಂತ. ಅಮಾವಾಸ್ಯೆ ಪ್ರತ್ಯಂಕೆರೆ ಪೂಜೆ ಎಷ್ಟೋ ಜಾಗಗಳಲ್ಲಿ ನಮ್ಮನ್ನು ಕೇಳ್ತಾರೆ. ಪ್ರತ್ಯಂಕೆರೆ ಹೋಮಕ್ಕೆ ಬಂದು ನಮ್ಗೆ ತುಂಬ ಒಳ್ಳೇದಾಗಿದೆ ಅಂತ. ಅದು ಅಷ್ಟು ವರ್ಷದಿಂದ ನಾವು ಮಾಡ್ಕೊಂಬಂದು ಪ್ರತಿಯೊಬ್ಬರೂ ನಮ್ಮ ಎಲ್ಲೇ ಹೋದ್ರೂ ಕೂಡ ಗುರುತಿಸ್ತಾರೆ. ನಾವು ಇತ್ತ ಸನ್ನಿಧಿಯಲ್ಲಿ ಇರೋದ್ರಿಂದ ಎಲ್ಲ ಚೆನ್ನಾಗಿ ನಮ್ಗೆ ಅಲ್ಲಿ ದೇವಸ್ಥಾನಕ್ಕೆ ಬಂದು ಚೆನ್ನಾಗಾಯ್ತು ಅಂತ ಹೇಳಿದ್ದಾರೆ ಹೊರತು ಯಾರು ನಮ್ಮ ಸರ್ವಿಸಲ್ಲಿ ಇದುವರೆಗೂ ಯಾರು ಇಲ್ಲಿಗೆ ಬಂದು ನಮ್ಗೆ ಒಳ್ಳೇದಾಗಿಲ್ಲ ಅಂತ ಯಾರು ಇದುವರೆಗೂ ಹೇಳಲಿಲ್ಲ. ನಮ್ಮ 30 ವರ್ಷ ಸರ್ವಿಸಲ್ಲಿ ಉಗಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ತಾರೆ. ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಪ್ರತಿದಿನವೂ ಹಚ್ಚುತ್ತಾರೆ. ಅತಿ ವಿಶೇಷವಾಗಿ ರಾವ್ಗಾಲದಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿವಸ ತುಂಬ ಜಾಸ್ತಿ ನಿಂಬೆಹಣ್ಣು ದೀಪ ಹಚ್ತಾರೆ. ಕುಂಬಳಕಾಯಿ ದೀಪ ಅದು ಯಾವುದೇ ಕಾರಣಕ್ಕೂ ಅಡಿಕೆ ತಟ್ಟೆಯಲ್ಲಿ ಹಚ್ಚೋದಕ್ಕೆ ಬಿಡೋದಿಲ್ಲ. ಹೊರಗಡೆನೆ ಕುಂಬಳಕಾಯಿ ದೀಪ ಇದು ಮಾಡ್ತಾರೆ. ನಿಂಬೆಹಣ್ಣು ದೀಪ ಒಳಗಡೆನೆ ಹಚ್ಚುತ್ತಾರೆ. ಪ್ರತಿ ಅಮಾವಾಸ್ಯೆಯಲ್ಲಿ ಇಲ್ಲಿ ಅಷ್ಟಮಿಗೆ ಭೈರವೇಶ್ವರನಿಗೆ ತುಂಬ ವಿಶೇಷವಾಗಿ ದೀಪಗಳು ಹಚ್ತಾರೆ. ಪ್ರತಿ ವರ್ಷ ಪ್ರತಿ ದಿನನೂ ಇಲ್ಲಿ ದೀಪಗಳಿಗೆ ತುಂಬ ವಿಶೇಷವಾಗಿ ಇದು ಮಾಡ್ತಾರೆ. ಇಲ್ಲೆಲ್ಲ ತುಂಬ ಬಂದಿರೋರು ತುಂಬ ಎಲ್ಲ ಚೆನ್ನಾಗಾಗಿದೆ.
विन्दते वसुधानाजुरस्वप्रविणोनमेते मेधा इन्द्रगला आमा सरसर्विश्वरूपाहिरण्यवर्णा जगति जगम्या ऊर्जस्पति वयसा विद्यमाना मेघ सुप्रदीकाश्नन्ता मयि मेघा मयि प्रजा मयि कर्मफले सुता दुर्गां देवी विजयां प्रवत्ते सुतरजितरसे नमः ಹರಿಹರ ಮೆಡಿಕಲ್ಸ್ ವಿಶಾಲವಾದ ಹಾಗೂ ಸುಸಜ್ಜಿತವಾದ ಮೆಡಿಕಲ್ ಶಾಪ್. ನಮ್ಮಲ್ಲಿ ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಿರಿಯ ನಾಗರಿಕರಿಗೆ ಹಾಗೂ ಶುಗರ್ ಪೇಷಂಟ್ ಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಹೋಮ್ ಡೆಲಿವರಿ ಸೌಲಭ್ಯ ಇರುತ್ತದೆ. ವಿಳಾಸ ತಿಂಡ್ಲು ಸರ್ಕಲ್, ದೂರವಾಣಿ ಸಂಖ್ಯೆ 7619310707.